ವಜ್ರಗಳು ಕಾದಂಬರಿ ಸಂಚಿಕೆ 8ಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಇದೀಗ ಕತೆ ಮುಂದುವರಿಯುತ್ತಿದೆ. ನಫೀಸಳ ಬಾಲ್ಯದ ಗೆಳೆಯ ಶಫಿ ಅವರ ಮನೆ ಮಹಮ್ಮದ್ ಹಾಜಿ ಅವರ ಮನೆಯಿಂದ ಬಹಳ ದೂರವೇನೂ ಇರಲಿಲ್ಲ. ಶಫಿಯವರ ತಂದೆ ಅಬ್ದುಲ್ ರೆಹಮಾನನಿಗೆ ಇಬ್ಬರು ಮಕ್ಕಳು. ದೊಡ್ಡವನು ಶಫಿಯುಲ್ಲಾ, ಎರಡನೆಯವಳು ಫಾತಿಮಾ ಮತ್ತು ನಫೀಸ ಒಂದೇ ಪ್ರಾಯದವರಾದ ಕಾರಣ ಒಟ್ಟಿಗೆ ಆಡಿ ನಲಿದು ಜೊತೆಯಾಗಿ ಬೆಳೆದಿದ್ದರು. ನಫೀಸಳೊಡನೆ ಫಾತಿಮಾ ಕೂಡ ಹಾಜಿಯವರ ಮನೆಗೆ ಕುರಾನ್ ಓದಲು ಕಲಿಯುತ್ತಿದ್ದಳು. ಶಫಿಯುಲ್ಲಾ ತನ್ನ ತಂಗಿಗೆ ಹೂ, ಹಣ್ಣು, ಕಾಯಿ ತಂದು ಕೊಡದಿದ್ದರೂ ಆತ ನಫೀಸಳಿಗೆ ಕೊಟ್ಟಿರುವುದರಲ್ಲಿ ಆಕೆಯೂ ಪಾಲು ಪಡೆಯುತ್ತಿದ್ದಳು. ಫಾತಿಮಳನ್ನು ಹುಡುಕಿಕೊಂಡು ನಫೀಸ ಆಗಾಗ ಅವರ ಮನೆಗೆ ಭೇಟಿ ನೀಡುವುದೂ ಇತ್ತು. ಬೇಸಾಯಗಾರರ ಮನೆಯಲ್ಲಿ ಗಂಡು ಮಗ ಹುಟ್ಟಿದರೆ ತಂದೆಗೆ 2 ಕೈಗಳು ಬಂದಂತೆ. 10 ವರ್ಷಗಳಾಗುವ ಮೊದಲೇ ಹುಡುಗರನ್ನು ಗೊಬ್ಬರ ಹೊರುವುದಕ್ಕೂ ಕಳೆ ಕೀಳುವುದಕ್ಕೂ ಉಪಯೋಗಿಸಿಕೊಳ್ಳುವುದು ರೂಢಿ. ಶಾಲೆ, ಓದು, ಬರಹ ಮುಂತಾದ ವಿಷಯಗಳೆಲ್ಲ ಇವರ ತಲೆಯಲ್ಲೆಂದೂ ಸುಳಿಯಲಾರವು. ಇತರ ಹುಡುಗರೊಡನೆ ಗೇರು ಬೀಜದಾಟ, ಗೋಲಿ ಆಟವನ್ನಾಡುತ್ತಾ, ನದಿ ಹಳ್ಳಗಳಲ್ಲಿ ಈಜುತ್ತಾ, ಮೀನು ಹಿಡಿಯುತ್ತಾ ಇವರು ಕಾಲ ಕಳೆಯುವರು. ಆದರೆ ಶಫಿಯುಲ್ಲಾ ಇದಕ್ಕೊಂದು ಅಪವಾದವಾಗಿದ್ದನು. ಚಿಕ್ಕಂದಿನಲ್ಲಿ ಯಾವುದೋ ದೊಡ್ಡ ಮನೆಯ ಹುಡುಗನೊಬ್ಬನು ಪುಸ್ತಕದ ಚೀಲ ಹಿಡಿದು ಶಾಲೆಗೆ ಹೋಗುವುದನ್ನು ನೋಡಿದವನೇ ಮನೆಗೆ ಬಂದು ತನ್ನ ತಾಯಿಯೊಡನೆ ಹಠ ಮಾಡತೊಡಗಿದನು. ಅಮ್ಮ, ನಾನು ಶಾಲೆಗೆ ಹೋಗುತ್ತೇನೆ, ನನಗೂ ಸ್ಲೇಟು ಪುಸ್ತಕ ತಂದುಕೊಡು. ತಾಯಿ ಅಮೀನಾ ಮೊದಲು ಮಗನ ಮಾತಿಗೆ ಗಮನ ಕೊಡಲಿಲ್ಲ. ಏನೋ ಸುಮ್ಮನೆ ಹಠ ಮಾಡುತ್ತಾನೆ, ಕೊಂಚ ಹೊತ್ತಾದರೆ ಮರೆಯುತ್ತಾನೆ ಎಂದು ತನ್ನ ಕೆಲಸಗಳಲ್ಲಿ ತೊಡಗಿದಳು. ಆದರೆ ಮಗನ ಹಠ ದೊಡ್ಡದಾದ ಅಳುವಿಗೆ ತಿರುಗಿತು. ಈ ಹುಡುಗನ ಬಳಿಕ ಹುಟ್ಟಿದ 1-2 ಮಕ್ಕಳು ತೀರಿ ಹೋಗಿದ್ದರಿಂದ ಕೊಂಚ ಮುದ್ದಿನಿಂದಲೇ ಬೆಳೆಸುತ್ತಿದ್ದ ಈ ಹುಡುಗನನ್ನು ಹೊಡೆದು ದಂಡಿಸಲು ಆಕೆಗೆ ಮನ ಬಾರದಿದ್ದರೂ ಆಕೆ ಮಗನನ್ನು ಜೋರಾಗಿ ಗದುರಿದಳು. ಸುಮ್ಮನೆ ಕುಳಿತುಕೊಳ್ತೀಯೋ ಇಲ್ವೋ? ಪುಸ್ತಕ, ಸ್ಲೇಟು ಎಂದು ಈಗ ಅವುಗಳಿಗೆಲ್ಲ ಖರ್ಚು ಮಾಡುವವರು ಯಾರು? ನಿನಗೆ ಕೊಂಡಾಟ ಜಾಸ್ತಿಯಾಗಿದೆ. ನಿನ್ನ ಬೆನ್ನಿಗೆ 4 ಬಿದ್ದರೆ ನಿನಗೆ ಬುದ್ಧಿ ಬರುತ್ತದೆ ಎಂದಳು ಅಮೀನಾ. ಮಗನಿಗೆ ಶಾಲೆಯ ಹುಚ್ಚು ಬಿಟ್ಟಿತೆಂದು ತಿಳಿದಿದ್ದ ತಾಯಿ ಮಗನು ಪುನಃ ಶಾಲೆ ಎಂದು ರಾಗ ತೆಗೆದಾಗ ದಿಗ್ಮೂಢಳಾದಳು. ಇದೆಲ್ಲಿಯ ಸೈತಾನ್ ಈ ಹುಡುಗನ ತಲೆ ಹೊಕ್ಕಿದೆ ಎಂದಾಕೆ ಚಿಂತಿಸಿದಳು. ಮಗನ ಅಳು ಜೋರಾದಾಗ ಆಕೆ ಮಗನನ್ನು ಸಂತೈಸಿಸಲು ಪ್ರಯತ್ನಿಸಿದಳು. ಶಫಿ, ನೀನು ಒಳ್ಳೆಯ ಹುಡುಗನಲ್ಲವೇ? ಒಳ್ಳೆಯ ಹುಡುಗರು ಹೀಗೆಲ್ಲ ಹಠ ಮಾಡುತ್ತಾರೆಯೇ? ಮುಂದಿನ ಸಲ ದರ್ಗಾಕ್ಕೆ ಉರುಸ್ ಜಾತ್ರೆಗೆ ನಿನಗೆ ಒಳ್ಳೆಯ ಆಟದ ಸಾಮಾನು ತೆಗೆದುಕೊಡುತ್ತೇನಪ್ಪ. ಸುಮ್ಮನಿರಪ್ಪ, ಜಾಣ ಮರಿ ನೀನು ಎಂದು ಹುಡುಗನನ್ನು ಪುಸಲಾಯಿಸಿದಳು. ಶಫಿಯುಲ್ಲನಿಗೆ ಈಗ ಅದಾವುದೂ ಬೇಕಾಗಿರಲಿಲ್ಲ. ತಾನು ಕಂಡ ಆ ಹುಡುಗನಂತೆ ಶುಭ್ರವಾದ ಅಂಗಿ ಚಡ್ಡಿ ತೊಟ್ಟುಕೊಂಡು ಹೆಗಲಲ್ಲಿ ಚೀಲ ಹೊತ್ತುಕೊಂಡು ಗಟ್ಟಿನಿಂದ ತಲೆ ಎತ್ತಿ ಆತನಂತೆ ಶಾಲೆಗೆ ಹೋಗಬೇಕು. ಆ ಹುಡುಗ ಮಾತ್ರ ಏಕೆ ಹೋಗಬೇಕು? ತಾನೇಕೆ ಹೋಗಬಾರದು? ಆತನ ಅಳು ಇನ್ನೂ ಜೋರಾಯಿತು. ನನಗೆ ಆಟದ ಸಾಮಾನು ಬೇಡ, ಸ್ಲೇಟು ಪುಸ್ತಕ ಬೇಕು ಎಂದು ಇನ್ನೂ ಜೋರಾಗಿ ಕಿರಿಚಿಕೊಂಡು ಅಳತೊಡಗಿದನು. ಈಗ ತಾಯಿಯು ಸಹನೆ ಕಳೆದುಕೊಂಡಳು. ಮನೆ ಕೆಲಸ, ಕೊಟ್ಟಿಗೆಯ ಕೆಲಸವೂ ಅಲ್ಲದೆ 1 ವರ್ಷದ ಮಗು ಫಾತಿಮಾ ಕೂಡ ಹಸಿವಿನಿಂದ ಅಳತೊಡಗಿದ್ದಳು. ಮಗನ ಹಠವು ಸೇರಿ ಬೇಸತ್ತು ಕೋಪಗೊಂಡು ಆಕೆಯ ಮಗನ್ನೆಳೆದು ಬೆನ್ನಿಗೆ 2 ಗುದ್ದು ಹಾಕಿದಳು. ಸಮಾಧಾನಗಳಾವುವು ಫಲ ಕೊಡಲಿಲ್ಲ. ದಂಡದಿಂದ ಫಲ ದೊರೆಯಲೇಬೇಕು. ಹಾಕಿದ್ದನ್ನು ತಿನ್ಕೊಂಡು ಬಿದ್ದಿರು. ಆಟದ ಸಾಮಾನು ಬೇಡವಂತೆ. ತಿಂದು ಚರ್ಬಿ ಬಂದು ಬಿಟ್ಟಿದೆ ನಿನಗೆ. ಅದು ಸ್ವಲ್ಪ ಕರಗಿದಾಗ ನಿನ್ನ ಹುಚ್ಚು ಬಿಟ್ಟು ಹೋಗುತ್ತದೆ. ಕುಟುಂಬದಲ್ಲಿ ಈವರೆಗೆ ಯಾರು ಮಾಡದ ಕೆಲಸ ನೀನು ಮಾಡುತ್ತೇನೆನ್ನುತ್ತೀಯಲ್ಲ. ರಾತ್ರಿಯವರೆಗೂ ಮಸೀದಿಗೆ ಹೋಗು. ಅಲ್ಲಿ ಮೌಲಾವಿಗಳ ಕುರಾನ್ ಓದಲು ಕಲಿಸುತ್ತಾರೆ. ಬೇಕಾದರೆ ಅದನ್ನು ಕಲಿ. ಈ ಹಾಳು ಶಾಲೆಯ ಮಾತೆತ್ತಿದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಒಡೆದು ಹಿಂದೆಯೇ ಗದರಿದಳು. ಅಷ್ಟರಲ್ಲಿಯೇ ತಂದೆಯ ಆಗಮನವಾಯಿತು. ಒಬ್ಬನೇ ಆದ ಮುದ್ದಿನ ಮಗ ನೆಲದಲ್ಲಿ ಹೊರಳಾಡಿ ಅಡುವುದನ್ನು ಕಂಡು ತಂದೆಗೆ ಆಘಾತದಂತಾಯಿತು. ನನ್ನ ಮಗುವಿಗೇನಾಯಿತು? ಯಾರು ಹೊಡೆದರು ಎಂದು ಕೇಳುತ್ತಾ ಮಗುವನ್ನೆತ್ತಿಕೊಂಡನು. ನಿಮ್ಮ ಮಗ ಈ ಜಮೀನ್ದಾರರ ಮಗನಂತೆ ಸ್ಲೇಟು ಪುಸ್ತಕ ಹಿಡಿದು ಶಾಲೆಗೆ ಹೋಗುತ್ತಾನಂತೆ. ಶಾಲೆಗೆ? ಮಗನ ಕೋರಿಕೆಯನ್ನು ಕೇಳಿ ತಂದೆಯು ಚಕಿತರಾದರು. ಶಾಲೆಯ ಭೂತ ಇವನ ತಲೆಯಲ್ಲಿ ಹೊಕ್ಕಿದ್ದು ಹೇಗೆ ಎಂಬುದು ಅವರಿಗೆ ಒಗಟಾಯಿತು. ಆದರೆ ಅಮೀಳರಂತೆ ಗದರಿಸಿ ಹೊಡೆಯಲು ಆತನಿಗೆ ಮನ ಬರಲಿಲ್ಲ. ಆಗಲಿ, ಅದಕ್ಕೆ ಇಷ್ಟೆಲ್ಲರಾದಂತೆವೆ. ಅವನು ಮನೆಯೊಳಗಿದ್ದು ಈಗ ಏನು ಮಾಡಬೇಕು? ಗದ್ದೆಯ ಕೆಲಸಕ್ಕೆ ಹಾಕೋಣವೆಂದರೆ ಇನ್ನೂ ಚಿಕ್ಕವನು, ಕೊಂಚ ದೊಡ್ಡವನಾಗುವವರೆಗೆ ಶಾಲೆಗೆ ಹೋಗಲಿ ಎಂದರು ಶಫಿಯುಲ್ಲನ ತಂದೆ ತಾಯಿಗಳಂದುಕೊಂಡಂತೆ ಶಫಿಯುಲ್ಲಾ 4 ದಿನ ಶಾಲೆಗೆ ಅಲೆದು ವಿದಾಯ ಹೇಳಲಿಲ್ಲ.
ಸ್ಲೇಟು ಚೀಲವನ್ನು ಹೆಗಲಿಗೆ ಹಾಕಿಕೊಂಡು ಗತ್ತಿನಿಂದ ತಲೆ ಎತ್ತಿ ನಡೆದುಕೊಂಡು ಶಾಲೆಗೆ ಹೋಗುವುದು ಆತನಿಗೆ ಹೆಮ್ಮೆಯ ವಿಷಯವಾಗಿತ್ತು. ಪ್ರಾಥಮಿಕ ವಿದ್ಯಾಭ್ಯಾಸ ಪೂರ್ತಿಯಾದಾಗ ಆತನಿಗೆ 11 ವರ್ಷ ಪೂರ್ತಿಯಾಗಿತ್ತು. ತಂದೆ ಆಗಾಗ ಮಗನನ್ನು ಗದ್ದೆಯ ಕೆಲಸಕ್ಕೆ ಕರೆದೊಯ್ಯುತ್ತಿದ್ದನು. ಗದ್ದೆಗೆ ಗೊಬ್ಬರ ಹಾಕುವುದೆಂದರೆ ಶಫಿಯುಲ್ಲಾಗೆ ತುಂಬ ಬೇಜಾರು. ಅಸಹ್ಯದಿಂದ ಮುಖ ಸೊಟ್ಟಗೆ ಮಾಡಿಕೊಂಡು ಅದನ್ನು ಹೊರುತ್ತಿದ್ದನು. ವರ್ಷಾಂತ್ಯದ ಪರೀಕ್ಷೆ ಮುಗಿದು ಶಾಲೆಗೆ ರಜೆ ಪ್ರಾರಂಭವಾಗಿತ್ತು. ಅದಕ್ಕೆ ಶಫಿಯವರ ತಂದೆ, ಶಫಿ, ಈಗ ನಿನಗೆ ಓದು ಬರಹ ಚೆನ್ನಾಗಿ ಬರುತ್ತದಲ್ಲ? ಅಂಗಳದಲ್ಲಿದ್ದ ಮಾವಿನ ಮರದ ಎಲೆಗಳಿಂದ ತೋರಿ ಬರುತ್ತಿದ್ದ ಚಂದ್ರನ ಕಿರಣಗಳನ್ನು ನೋಡುತ್ತಾ ತಂದೆ ಮಗನೊಡನೆ ಕೇಳಿದನು. ಹ್ಞೂ ಎಂದ ಶಫಿ. ಅದಕ್ಕೆ ಶಫಿಯವರ ತಂದೆ, ಶಫಿ, ಮುಂದಿನ ವರ್ಷ ನೀನು ನನ್ನೊಡನೆ ಗದ್ದೆಯಲ್ಲಿ ದುಡಿಯಬೇಕು. ನನ್ನೊಬ್ಬನಿಂದ ಎಲ್ಲ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ನೀನು ನನ್ನೊಡನೆ ದುಡಿದರೆ ಒಬ್ಬರ ಕೂಲಿಯಾದರೂ ಉಳಿದೀತಲ್ಲ. ಹೋದ ವರ್ಷವೇ ಜಮೀನ್ದಾರರ ಗೇಣಿ ಪೂರ್ತಿ ಕೊಟ್ಟಿಲ್ಲ. ಈ ವರ್ಷವಾದರೂ ಗೇಣಿ ಪೂರ್ತಿ ಕೊಡಲೇಬೇಕೆಂದು ಹಾಜಿಯವರು ಹೇಳಿದ್ದಾರೆ. ಹುಡುಗ ಕ್ಷಣಕಾಲ ಮಾತನಾಡಲಿಲ್ಲ. ಬಳಿಕ ನಿಧಾನವಾಗಿ ಅಬ್ಬಾ ಎಂದು ಕರೆದನು. ದುಡಿದು ಸೋತ ಜೀವ ನಿದ್ದೆಯಲ್ಲಿ ಆಕಳಿಸತೊಡಗಿತ್ತು. ಅಬ್ಬಾ, ಮುಂದಿನ ವರ್ಷ ನಾನು ಹೊಸದುರ್ಗದ ಶಾಲೆಗೆ ಸೇರಿಕೊಳ್ಳಬೇಕೆಂದಿದ್ದೇನೆ. ಅಳುಕುತ್ತಾ ತಡೆತಡೆಯಿಂದ ಹೊರಟವು ಮಾತುಗಳು. ಮಗನ ಮಾತು ಕೇಳಿ ರೆಹಮಾನ್ ನಿದ್ರೆ ಹಾರಿ ಹೋಯಿತು. ಆತನು ಔಹಾರಿ, ಏನಂದೆ ಎಂದು ಕೇಳುತ್ತಾ ಎದ್ದು ಕುಳಿತನು. 11 ವರ್ಷದ ಮಗನ ಮುಂದೆ ತನ್ನೊಡನೆ ಕೆಲಸಕ್ಕೆ ನೆರವಾಗುತ್ತಾನೆಂದು ನಾನು ತಿಳಿದಿದ್ದರೆ ಈತನು ಹೊಸ ತಗಾದೆ ತೆಗೆದಿದ್ದಾನಲ್ಲ. ತನ್ನೊಡನೆ ದುಡಿದು ಸಂಪಾದಿಸುವುದನ್ನು ಬಿಟ್ಟು ಖರ್ಚಿನ ಹಾದಿ ತೋರಿಸುತ್ತಿದ್ದಾನಲ್ಲ. ಇದೆಲ್ಲ ನಡೆಯದು. ಆತನ ದೃಢವಾದ ಗಡಸು ಧ್ವನಿಯಲ್ಲಿ, ನೋಡು ಶಫಿ, ನಮ್ಮಂಥವರು ತುಂಬ ವಿದ್ಯೆ ಕಲಿತು ಏನು ಮಾಡಬೇಕಾಗಿದೆ? ಗದ್ದೆ ಉಳುವುದು, ಗೊಬ್ಬರ ಹೊರುವುದು ತಪ್ಪಿದ್ದಲ್ಲ. ನಾಳೆಯಿಂದ ನೀನು ನನ್ನೊಡನೆ ಹೊಲದ ಕೆಲಸಕ್ಕೆ ಬರಬೇಕು ಎಂದರು ಶಫಿಯುಲ್ಲನ ತಂದೆ. ಆದರೆ ಈ ಪ್ರಸಂಗ ಅಲ್ಲಿಗೆ ಕೊನೆಗೊಳ್ಳಲಿಲ್ಲ. ಮರುದಿನ ಸಂಜೆಗೆ ಅಬ್ದುಲ್ ರೆಹಮಾನ್ ಮನೆಯ ಜಗುಳಿಯಲ್ಲಿ ಕುಳಿತು ಜಾನಪದ ಹಾಡೊಂದನ್ನು ಗುಣಗುಣಿಸುತ್ತಾ ಎಲೆಡಿಕ್ಕೆ ಹಾಕಿಕೊಳ್ಳುತ್ತಿದ್ದರು. ಶಫಿಯುಲ್ಲನ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮಾಸ್ತರು ತಮ್ಮ ಮನೆಯ ಕಡೆಗೆ ಬರುತ್ತಿರುವುದನ್ನು ಕಂಡು ಆತನು ಹಾಡು ನಿಂತಿತು. ಮನೆಯೊಳಗಿನಿಂದ ಕೈ ಮುರಿದ ಕುರ್ಚಿಯನ್ನೆತ್ತಿಕೊಂಡು ಬಂದು ಅಂಗಳದಲ್ಲಿ ಹಾಕಿದನು. ಉಪಾಧ್ಯಾಯರು ಕುರ್ಚಿಯಲ್ಲಿ ಕುಳಿತು ಬೆವರೊರೆಸಿಕೊಳ್ಳುತ್ತಾ, ಶಫಿಯುಲ್ಲಾ ಮನೆಯಲ್ಲಿಲ್ಲವೇ ಎಂದು ಕೇಳಿದರು. ಬಾಯಲ್ಲಿದ್ದ ತಾಂಬೂಲ ರಸವನ್ನು ದೂರ ಉಗುಳಿ ಬಂದು ರೆಹಮಾನ್, ಇಲ್ಲ ಮಾಸ್ತ್ರೆ, ಅವನೆಲ್ಲ ಹೊರಗಡೆ ಹೋಗಿದ್ದಾನೆ ಎಂದು ಹೇಳಿದರು. ನಿಮ್ಮ ದಯೆಯಿಂದ ನನ್ನ ಮಗ 4 ಅಕ್ಷರ ಕಲಿತು ಉಪಯೋಗವಾಗುವಂತಾಯಿತು ಎಂದು ಕೊಂಚ ಹೆಮ್ಮೆಯಿಂದಲೇ ಹೇಳಿದನು. ಉಪಾಧ್ಯಾಯರು ಕ್ಷಣಕಾಲ ಮಾತಿಲ್ಲದೆ ಕುಳಿತರು. ಬಳಿಕ, ನೋಡು ಅಬ್ದುಲ್, ನಿನ್ನ ಮಗ ತುಂಬ ಬುದ್ಧಿವಂತ. ಅವನದು ತರಗತಿಯಲ್ಲಿ ಯಾವಾಗಲೂ ಪ್ರಥಮ ಸ್ಥಾನವೇ. ಅವನನ್ನು ಪಟ್ಟಣಕ್ಕೆ ಕಳಿಸಿದರೆ ನಿನಗೆ ಹೆಚ್ಚೇನೂ ಖರ್ಚಾಗದು. ಅವನಿಗೆ ಸ್ಕಾಲರ್ಶಿಪ್ ಬರುವ ಹಾಗೆ ನಾನು ಮಾಡುತ್ತೇನೆ. ವರ್ಷಕ್ಕೆ 1-2 ಜೊತೆ ಬಟ್ಟೆ ಹೊಲಿಸಿಕೊಟ್ಟರೆ ಮಿಕ್ಕ ಖರ್ಚು ಹೇಗಾದರೂ ಕಳೆದು ಹೋಗುತ್ತದೆ. ಶಾಲೆಗೆ ಹೋದರೂ ಹೋಗದಿದ್ದರೂ ನಿನ್ನ ಮಗನಿಗೆ ನೀನು ಅನ್ನ ಹಾಕಲೇಬೇಕು ನೋಡು. ಆದ್ದರಿಂದ ಊಟದ ಖರ್ಚನ್ನು ಲೆಕ್ಕ ಹಾಕಬಾರದು ಎನ್ನುತ್ತಾ ನಕ್ಕರು ಅವರು. ಅಲ್ಲ ಮಾಸ್ತರೆ, ನನ್ನ ಮಗ ಹೆಚ್ಚು ಕಲಿತು ಏನು ಮಾಡಬೇಕಾಗಿದೆ? ಪುನಃ ಅಪಸ್ವರ ಎತ್ತಿದನು ಆತ. ನಿನ್ನ ಮಗ ವಿದ್ಯೆ ಕಲಿತು ಏನು ಮಾಡಬಾರದು? ಇಂಜಿನಿಯರೋ ಡಾಕ್ಟರೋ ಆಗಬಹುದು. ದೊಡ್ಡ ಸರ್ಕಾರಿ ಕೆಲಸಕ್ಕೆ ಹೋಗಬಹುದು. ಕೈ ತುಂಬ ಸಂಬಳ ತರಬಹುದು. ಈ ಆಸ್ತಿ ಮನೆ ಯಾವುದು ನಿನ್ನದಲ್ಲ ತಾನೆ? ನಿನ್ನ ಮಗ ಸಂಪಾದಿಸಿ ಆಸ್ತಿ ಮನೆ ಎಲ್ಲ ಕೊಂಡುಕೊಳ್ಳಬಹುದು. ಏನಂತಿ? ಹಾಗೂ ಹೀಗೂ ಮಾಡಿ ಉಪಾಧ್ಯಾಯರು ಶಫಿಯುಲ್ಲನ ತಂದೆಯ ಮನಸ್ಸನ್ನು ಒಲಿಸಿದರು. ಈಗ ಶಫಿಯುಲ್ಲಾ ಹೊಸದುರ್ಗದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸುತ್ತಿದ್ದಾನೆ. ಈಗ ಶಫಿಯುಲ್ಲಾ 19 ವರ್ಷದ ತರುಣ. ತಿಳಿಯಾದ ಮೈಬಣ್ಣ, ಲಕ್ಷಣವಾದ ಮುಖ, 6 ಅಡಿ ನೀಳದ ದೃಢವಾದ ಮೈಕಟ್ಟು, ಚಿಗುರುತ್ತಿದ್ದ ಮೀಸೆ. ಅಮೀನ ಮಗ ಬಂದೊಡನೆ ದೃಷ್ಟಿ ತೆಗೆದು ಒಳಗೆ ಹಾಕಿದಳು. ಸಾಸಿವೆ ಚಟ್ಪಟ್ ಎಂದಾಗ ಆಕೆಗೆ ತೃಪ್ತಿಯಾಯಿತು. ಬಳಿಕ ಮಗನೊಂದಿಗೆ ತಂಗಿಗೆ ಗಂಡು ಹುಡುಕಬೇಕೆಂದಳು. ನೀನು ವಿವಾಹವಾಗು ಎಂದು ಸೇರಿಸಿದಳು. ವಿವಾಹವೆಂದಾಗ ಆತನ ಮನದ ಮೂಲೆಯಲ್ಲಿ ಪುಟ್ಟದೊಂದು ನಗುಮುಖ ಇಣುಕಿತು. ಶಫಿ, ಆ ಮಲ್ಲಿಗೆ ಹೂ ಕಿತ್ತುಕೊಡು. ಕುಲುಕುಲು ನಗುತ್ತಾ ನಫೀಸ ಕೇಳುತ್ತಿದ್ದಳು. ಬಣ್ಣ ಕೊಂಚ ಕಮ್ಮಿ ಎಂದು ಹೆಸರು ಪಡೆದ ಆ ಹುಡುಗಿ ಆತನ ಕಣ್ಣಿಗೆ ಅಂತಹ ಕಪ್ಪಾಗಿ ಏನೂ ಕಂಡಿರಲಿಲ್ಲ. ನಫೀಸಳಿಗೆ ಪ್ರಾಣಿಗಳಲ್ಲಿ ಎಷ್ಟು ಪ್ರೀತಿ! ಯಾರಾದರೂ ಅಳುವುದನ್ನೆಲ್ಲ ಕಷ್ಟಪಡುವುದನ್ನಾಗಲಿ ಕಂಡರೆ ಆಕೆಯ ಕಣ್ಣಲ್ಲಿ ನೀರಿರುವುದು ಆತನಿಗೆ ಹೊಸ ವಿಷಯವಲ್ಲ. ಚಿಕ್ಕಂದಿನಲ್ಲಿ ತಾನು ಮತ್ತು ಫಾತಿಮಾ ತಾಯಿಯೊಡನೆ ಅವರ ಮನೆಗೆ ಹೋಗುತ್ತಿದ್ದಾಗ
ತಾವಿಬ್ಬರು ಆಕೆಯ ತಿಂಡಿಯಲ್ಲಿ ಪಾಲು ಪಡೆದು ಅದೆಷ್ಟು ಬಾರಿಯೋ ನಫೀಸಳಂತಹ ಹುಡುಗಿಯೊಬ್ಬಳು ಬಹಳ ಸಂಗಾತಿಯಾದರೆ ಎಂದು ಯೋಚಿಸುತ್ತಿದ್ದ. ಹೀಗೆ ಶಫಿಯುಲ್ಲಾ ವಿದ್ಯಾಭ್ಯಾಸಕ್ಕಾಗಿ ಊರಿಗೆ ಹೋಗಿ ಬರುವುದು ವಾಡಿಕೆಯಾಗಿತ್ತು. ಈ ಬಾರಿ ಊರು ಬಿಟ್ಟವನು 6 ತಿಂಗಳ ಬಳಿಕವಷ್ಟೇ ಊರಿಗೆ ಬಂದಿದ್ದನು. ಊರಿಗೆ ಬಂದ ಮಗನಿಗಾಗಿ ತಾಯಿ ಕೋಳಿ ಕಡುಬು ಮಾಡುವ ಸಿದ್ಧತೆಯಲ್ಲಿದ್ದಳು. ಮಗ ಊರಿಗೆ ಬಂದಾಗ ಕೊಯ್ಯಲಿಕ್ಕಾಗಿಯೇ ದೊಡ್ಡದೊಂದು ಹುಂಜವನ್ನು ಸಾಕಿದ್ದಳು. ಈಕೆ ತನ್ನ ಕೆಲಸ ಮಾಡುತ್ತಾ ಮಗನಿಗಾಗಿ ಊರಿನ ಸಮಾಚಾರವನ್ನು ತಿಳಿಸಿದಳು. ಮಾತಿನ ಮಧ್ಯೆ ಆಕೆ ಒಂದು ಹೊಸ ಸುದ್ದಿಯನ್ನೂ ತಿಳಿಸಿದಳು. ನಫೀಸಳ ವಿವಾಹದ ಸುದ್ದಿ ಕೇಳಿದೊಡನೆ ಶಫಿಯುಲ್ಲಾ ಅನ್ಯಮನಸ್ಕನಾದನು. ತಾಯಿಯ ಮಾತುಗಳು ಅವನ ಕಿವಿಯೊಳಗೆ ನುಗ್ಗಿತೇ ಹೊರತು ಹೃದಯಕ್ಕೆ ತಲುಪಲೇ ಇಲ್ಲ. ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ.